ಅದನ್ನ ತಂದು ನಿನ್ನ ದೇಹಕ್ಕೆ ಸ್ಪರ್ಶಿಸಿದ್ರೆ ಮಾತ್ರ ನಿನ್ನ ವಾಸಿ ಆಗೋದು. ಆದರೆ ಅಷ್ಟು ಸಮಯ ಇಲ್ವಲ್ಲ. ಆದರೆ ಇನ್ನೂ ಒಂದು ದಾರಿ ಇದೆ ಅಮೃತ. ನಾಗಬೇರು ಸಿದ್ಧಿ ಪಡೆದವ್ರ ಹತ್ರ ಸಿಗುತ್ತೆ. ಆದರೆ ಅವ್ರನ್ನ ಹುಡುಕೊಂಡು ಹೋಗೋದು ಹೇಗೀಗ? ನಿನಗೆ ಇನ್ನೊಂದು ವಿಚಾರ ಹೇಳಬೇಕು. ಆ ನಾಗಬೇರು ಆ ಮಂತ್ರವಾದಿ ಭೈರವನ ಹತ್ರನೂ ಇದೆ. ಏನು? ಆ ದುಷ್ಟ ಮಂತ್ರವಾದಿ ಹತ್ರನಾ? ಹಾಗಾದ್ರೆ ನಾನು ಈಗಲೇ ಹೋಗ್ತೀನಿ. ನೀನು ಹೋದ್ರೆ ಅವನು ಬಂದೇ ಆಗ್ತೀಯ ಅಮೃತ. ಬೇಡ, ನಿನ್ನನ್ನ ಬಂಧನದಲ್ಲಿಟ್ಟು ನಾಗಮಣಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಕೆಟ್ಟ ಬುದ್ಧಿಯಿಂದನೇ ಅವನು ಈ ಕೆಲಸ ಮಾಡಿರೋದು. ಚಿಕ್ಕಮ್ಮ, ನಾನೀಗೇನು ಮಾಡಲಿ? ನನಗೆ ನಾಗಬೇರ್ ಬೇಕು. ನಾಗಮಣಿನ ಕಾಪಾಡೋದಕ್ಕೆ, ಅಮ್ಮನ್ನ ಬದುಕಿಸ್ಕೊಳ್ಳೋದಕ್ಕೆ ನಾನು ಬದುಕಲೇಬೇಕು. ಏನು ಮಾಡಲಿ ಈಗ ಹೇಳು? ದೇವರು ನಮ್ಮ ಕಡೆ ಇದ್ದಾನೆ ಅಮೃತ. ಅವನೇ ಈಗ ನಮಗೆ ದಾರಿ ತೋರಿಸ್ಬೇಕು. ದೇವ್ರೆ, ಯಾಕೆ ಹೀಗೆ ಅಮೃತಂಗೆ ಶಿಕ್ಷೆ ಕೊಡ್ತಾ ಇದೆಯಾ? ಅವಳನ್ನ ಕಷ್ಟದಿಂದ ಪಾರ್ ಮಾಡು. ಮನುಷ್ಯ ರೂಪದಿಂದ ದಿನಕ್ಕೆ 2 ಸಾರಿ ನಾಗರೂಪಕ್ಕೆ ಬರೋಕ್ಕಾಗದೆ ಅವಳು ಒದ್ದಾಡ್ತಾ ಇದ್ದಾಳೆ. ನಮಃ ಶಿವಾಯ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರ ಸಾರಂ. ಅವಳು ಸತ್ರೆ ಶತ್ರುಗಳ ಕೈ ಮೇಲಾಗುತ್ತೆ. ಅನ್ಯಾಯನ ಸಾಯಿಸಿ ಸತ್ಯನ ಉಳಿಸು ಶಿವನೇ, ಸತ್ಯನ ಉಳಿಸು.